ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಮಗೊಂದು ಮಾರುತಿ ಸುಜುಕಿ ಸ್ವಿಫ್ಟ್ ಗಾಡಿ ಕಳ್ಸಿಕೊಡಿದ್ರಿ, ಸೇಲ್ ಇದೆ ಅಂತ. ಕಾರ್ ಗಾಡಿ ಆ್ಯಪಲ್ ಶೇಪ್ ಇರೋದು, ಗ್ರೇ ಹೌದು ಕಲರು. ಹೌದು ಏನೈತ್ರಿ ಸರ್ ಮಾಡಲು? ಸರ್, ಅದು 19 ಮ್ಯಾನುಫ್ಯಾಕ್ಚರಿಂಗು 20 ರಿಜಿಸ್ಟ್ರೇಷನ್. 2019 ಮ್ಯಾನುಫ್ಯಾಕ್ಚರು, 2020 ರಿಜಿಸ್ಟ್ರೇಷನ್ ಮಾಡಿದ್ರಾ? ರಿಜಿಸ್ಟ್ರೇಷನ್ ಹೌದು. ಓಕೆ ಸರ್. ಓನರ್ ಎಷ್ಟಾಗಿದ್ದಾರೆ ಗಾಡಿಗೆ? ಸಿಂಗಲ್ ಓನರ್. ಓಕೆ ಸರ್. ರನ್ನಿಂಗಲ್ಲಿ ಎಷ್ಟಾಗೈತೆ ಸರ್ ಕಿಲೋಮೀಟ್ರು? 82,000 ರನ್ನಿಂಗ್ ಆಗಿದೆ ಕಿಲೋಮೀಟ್ರ್. 82,000 ಕಿಲೋಮೀಟ್ರ್ ರನ್ನಿಂಗ್ ಓಡಿರೋದು. ಇದು ಜೆನ್ಯೂನ್ ರನ್ನಿಂಗ್, ಶೋರೂಮ್ ರೆಕಾರ್ಡ್ ಐತ್ರಿ? ಶೋರೂಮ್ ಏನಿಲ್ಲ, ಹೊರಗಡೆದೇನೆ ಅಷ್ಟೇ ಓಡಿರೋ ಜಿನಿಯನ್ ಕಿಲೋಮೀಟ್ರ್. ಹೊರಗಡೆನೂ ಸರ್ವಿಸ್ ಮಾಡಿಸಿದ್ದೀರಾ? ಹೌದು. ಓಕೆ ಸರ್. ಇನ್ನು ಗಾಡಿ ಟೈರ್ ಕಂಡೀಷನಲ್ಲಿ ಯಾವ ಥರ ಇಟ್ಟಿದ್ದಾರೆ? ಫ್ರಂಟ್ ಬ್ಯಾಕ್ 4 ನ್ಯೂ ಟೈರ್ ಇದೆ ಸರ್. 4? 4 ನ್ಯೂ ಇದೆ ಟೈರ್, JK ಟೈರ್ ಇದೆ. ಓಕೆ ಸರ್. ವಿತ್ ಸ್ಟೆಪ್ಪಿನ ಜೊತೆಗೆ ಇದೆಯಾ? ಹೌದು. ಓಕೆ. ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಕಂಡೀಷನ್ ಎಲ್ಲ ಲೈನಪ್ ಎಲ್ಲ ಯಾವ ಥರ ಇಟ್ಕೊಂಡಿದ್ದೀರಾ? ಎಲ್ಲ ಒಂದು ಸ್ಕ್ರ್ಯಾಚಸ್ ಇಲ್ಲ ಸರ್, ಅಷ್ಟು ನೀಟಿದೆ ವೆಹಿಕಲ್. ಏನು ಕ್ರ್ಯಾಸಸ್ಸು, ಡೆಂತು ಈ ಥರ ಏನಿಲ್ಲ ಗಾಡಿ? ಏನು ಕ್ರ್ಯಾಚಸ್ ಡೆಂಟು ಏನಿಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಅಂತಲೇ ಹೇಳ್ಬೋದು ಅಂತ ಹೇಳ್ತಾ ಇದ್ದೀರಾ. ಇವಾಗ ಹೌದು ಇದು ಗಾಡಿ ಮೇಲೆ ಕೇಸಸ್ ಆಗಿರ್ಬೋದು, ಓವರ್ ಸಿಂಗಲ್ ಜಂಪು ಈ ಥರ ಏನು ಪ್ರಾಬ್ಲಮ್ ಇಲ್ಲಲ್ಲ ಸರ್? ಸರ್, ಅದೆಲ್ಲ ಇದ್ದರೆ ನಾನು ಕ್ಲಿಯರ್ ಮಾಡಿಕೊಡ್ತೀನಿ ಇಷ್ಟಿದ್ರು. ಕ್ಲಿಯರ್ ಮಾಡಿಕೊಡ್ತೀರಾ? ಹೌದು. ಓಕೆ ಸರ್. ಮೈಲೇಜ್ ಎಲ್ಲ ಏನು ಬರ್ತಿದ್ರಿ ಸರ್ ನಿಮ್ಮ ಕೈಯಾಗ ಪ್ರೆಸೆಂಟ್? ಸರ್, ಇದು ಸಿಟಿಲೆಲ್ಲ ಒಂದು 18-19, ಹೈವೇ 22. ಓಕೆ. ಸಿಟಿಯಲ್ಲಿ ಒಂದು 18 ಪ್ಲಸ್ ಬರುತ್ತೆ, ಹೈವೇಲಿ ಆದರೆ ಒಂದು 20 ತನಕ ಬರ್ತೈತ್ರಿ? ಹೌದು ಸರ್, ಡೀಸೆಲ್ ವೆಹಿಕಲ್. ಡೀಸೆಲ್ ವೇರಿಯಂಟಾ? ಡೀಸೆಲ್ ವೇರಿಯಂಟು VDI. ಓಕೆ ಸರ್. ಇವಾಗ ಗಾಡಿ ಒಳಗೆ ಇಂಟೀರಿಯರಲ್ಲಿ ಏನೇನು ಬರುತ್ತೆ ಸರ್ ಫೀಚರು, VDI ವೇರಿಯಂಟ್ ಆಗಿರೋದ್ರಿಂದ? VDI ವೇರಿಯಂಟ್ ಇರೋದ್ರಿಂದ 4 ಪವರ್ ವಿಂಡೋಸು, ಡಬಲ್ ಏರ್ ಬ್ಯಾಗು, ಓಕೆ. ಸ್ಟೇರಿಂಗ್ ಕಂಟ್ರೋಲರ್ ಆಪ್ಷನಲ್ಲು, ಓಕೆ. ಶೋರೂಮಿಂದ ಸಿಸ್ಟಮ್ ಬರ್ತದೆ, ಓಕೆ. ಪ್ಯೂರ್ ಲೆದರ್ ಸೀಟ್ ಕವರ್ ಇದೆ, ಫ್ಲೋರ್ ಮ್ಯಾಟ್ ಇದೆ. ಓಕೆ ಸರ್. ಇದೇನು ಪುಷ್ ಬಟನ್ ಸ್ಟಾರ್ಟ್ ಇದೆಯಾ? ಕೀ ಸ್ಟಾರ್ಟ್. ಕೀ ಸ್ಟಾರ್ಟ್ ಐತ್ರಿ? ಹೌದು ಸರ್. ಓಕೆ ಸರ್. ಇವಾಗ ಕಂಪ್ನಿ ಫಿಟ್ಟೆಡ್ ಏನು ಮ್ಯೂಸಿಕ್ ಸಿಸ್ಟಮ್ ಇದೆ ಅದೇ ಇದೆಯಾ, ಏನು ನೀವು ಎಕ್ಸ್ಟ್ರಾ ಫಿಟ್ಟಿಂಗ್ ಅದೇ ಏನಾದ್ರು ಇದೆ. ಮಾಡಿಸಿದ್ದೀರಾ? ಏನಿಲ್ಲ ಸರ್, ಎಕ್ಸ್ಟ್ರಾ ಪೀರಿಯಡ್ ಏನಿಲ್ಲ, ಎಲ್ಲ ಅದೇ ಇದೆ. ಅದೇ ಮೇಂಟೈನ್ ಮಾಡ್ತಾ ಇದ್ದೀರಾ? ಹೌದು. ಓಕೆ. ಇದಕ್ಕೆ ಮಾಮೂಲಿ ಪವರ್ ಸ್ಟೇರಿಂಗ್ ಆಗಿರ್ಬೋದು, ಪವರ್ ವಿಂಡೋ, AC ವರ್ಗೂ, ಮ್ಯೂಸಿಕ್ ಸಿಸ್ಟಮು, 2 ಏರ್ ಬ್ಯಾಗ್ ಬರುತ್ತೆ ಅಂತ ಹೇಳಿದ್ರೆ, ಸೆಂಟ್ರಲ್ ಲಾಕ್ ಕೂಡ ಇದ್ದೇ ಇರುತ್ತೆ, ಹೌದಾ? ಹೌದು, ಇದ್ದೇ ಇದೆ. ಓಕೆ ಸರ್. ಹಿಂದ್ಗಡೆ ರಿವರ್ಸ್ ಕ್ಯಾಮ್ರಾ ಆಗಿರ್ಬೋದು ಈ ಥರ ಏನಾದರೂ? ರಿವರ್ಸ್ ಕ್ಯಾಮ್ರಾ ಇಲ್ಲ, ಸೆನ್ಸರ್ ಇದೆ. ಸೆನ್ಸರ್ ಐತ್ರಿ? ಹೌದು ಸರ್. ಓಕೆ ಸರ್. ಇವಾಗ ಗಾಡಿ ಫುಲ್ ಕ್ಯಾಶಲ್ಲಿ ಇರುವಂಥದ್ದು, ಏನು ಲೋನ್ ಏನಾದರೂ ಇದೆಯಾ? ಲೋನ್ ಕ್ಲೋಸ್ ಆಗಿದೆ, HP ಕ್ಯಾನ್ಸಲೇಷನ್ ಮಾಡಿಸಿಲ್ಲ. ಓಕೆ. ಬೇಕಂದರೆ ಲೋನ್ ಆಪ್ಷನ್ನು ಕೊಡ್ತೀನಿ, ಫುಲ್ ಕ್ಯಾಶ್ಗೂ ಕೊಡ್ತೀನಿ. ಲೋನ್ ಆಪ್ಷನ್ಸ್ ಕೂಡ ಕೊಡ್ತೀರಾ? ಹೌದು ಸರ್. ಓಕೆ ಸರ್. ಇವಾಗ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗಲ್ಲಿ ಇರುವಂಥದ್ದು? ಆಲ್ ಡಾಕ್ಯುಮೆಂಟ್ ಇನ್ಕ್ಲೂಡಿಂಗ್ ಪ್ಯಾನಿಕ್ ಬಟನ್. ಓಕೆ. ಎಲ್ಲ ರನ್ನಿಂಗಲ್ಲಿ ಇರೋದು? ಹೌದು. ಫ್ರೆಶ್ FC ಇದೆ, 2 ಇಯರ್ಸು. ಓಕೆ. ವೈಟ್ ಬೋರ್ಡಲ್ಲ ಇದು? ಇಲ್ಲ, ಎಲ್ಲೋ ಬೋರ್ಡ್ ಸರ್. ಎಲ್ಲೋ ಬೋರ್ಡಾ? ಹಾಂ. ಓಕೆ. 2 ಇಯರ್ಸ್ FC ಇದೆ, ಓಕೆ. 6 ಮಂತ್ ಇನ್ಸೂರೆನ್ಸ್ ಇದೆ, ಓಕೆ. ಪ್ಯಾನಿಕ್ ಬಟನ್ ಇದೆ, ಡಾಕ್ಯುಮೆಂಟ್ ಟ್ಯಾಕ್ಸ್ 6 ಮಂತ್ ಇದೆ. ಓಕೆ ಸರ್. ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗಲ್ಲೇ ಇರೋದು ಅಂತ ಹೇಳಿದ್ರಿ. ಹೌದು ಸರ್. ಇವಾಗ ಗಾಡಿಗೆ ರೇಟ್ ಅಂತ ವಿಷಯ ಬಂದಾಗ ಏನು ಕೋಟ್ ಮಾಡ್ತೀರಾ? 645 ಹೇಳ್ತಾ ಇದ್ದೀನಿ, ನೆಗೋಷಿಯಬಲ್ ಇದೆ ಸರ್. 6,45,000 45,000. ನೆಗೋಷಿಯಬಲ್ ಮಾಡಿಕೊಡ್ತೀರಾ? ಹೌದು, ಮಾಡಿಕೊಡ್ತೇನೆ. ಓಕೆ. ಅಂದರೆ ಇವಾಗ ಲೋನ್ ಕೂಡ ಅವೈಲೇಬಲ್ ಮಾಡಿಕೊಡ್ತೀನಿ ಅಂತಂದ್ರೆ ನೀವು ಲೋನ್ ಎಷ್ಟಾಗ್ಬೋದು ಸರ್ ಇವಾಗ? ಸರ್, ಅದಕ್ಕೆ ಒಂದು 4 ಲ್ಯಾಕಿಂದ 4.5 ಆಗುತ್ತೆ. ಓಕೆ. 4.5 ತನಕ ಲೋನೇ ಆಗುತ್ತೆ ಇದಕ್ಕೆ? ಹೌದು. ಇನ್ನು ಉಳಿದಿದ್ದು ಅವರು ಕ್ಯಾಶ್ ಎಷ್ಟು ಕೊಡ್ಬೇಕು ನಿಮ್ಮ ಕೈಗಡೆ? ಕ್ಯಾಶು ಒಂದು 450 ಆದರೆ 170. 1,70,000 ಅಂದರೆ ನೆಗೋಷಿಯಬಲ್ ಏನಿರುತ್ತೆ ಸರ್ ಅದರಲ್ಲಿ? 645 ಇಲ್ಲ ಸರ್, ಒಂದು 20,000 ನೆಗೋಷಿಯಬಲ್ ಮಾಡ್ತೀನಿ. 45 ಹೇಳಿದಾರೆ, 6,45,000 ಆಗತ್ತೀರಿ. ಅಂದರೆ ಒಂದು 20,000 ನೆಗೋಷಿಯಬಲ್ ಮಾಡ್ಕೊಂಡ್ಬಿಟ್ರು 25 ಕೊಡ್ತೀರಾ? 6,25,000ಕ್ಕೆ? ಲೋನ್ ಆಪ್ಷನ್ ಅಂದರೆ 6,25,000. ಹಾಂ. ಫುಲ್ ಕ್ಯಾಶ್ ಆದರೆ 6,05,000 ಕೊಡ್ತೀನಿ. ಫುಲ್ ಕ್ಯಾಶ್ಗೆ ಆದರೆ 6,05,000ಕ್ಕೆ ಕೊಡ್ತೀರಾ? ಹೌದು ಸರ್. ಓಕೆ ಸರ್. ಅವ್ರ ಸಿವಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತಲ್ಲ ನಿಮಗೆ ಸಿವಿಲ್ ಲೋನು? ಸ್ಕೋರ್ ಇರಬೇಕು, ಹ್ಞೂ. ಶ್ಯೂರಿಟಿ ಇರಬೇಕು ಲೋನ್ ಆದರೆ. ಏನು ಸರ್?
ಲೋನ್ ಆಪ್ಷನ್ ಆದರೆ ಹ್ಮ್. ಸಿವಿಲ್ ಸ್ಕೋರ್ ಚೆನ್ನಾಗಿರ್ಬೇಕು, ಓಕೆ. ಮತ್ತು ಅವ್ರು ಶ್ಯೂರಿಟಿ ಕೊಡೋರು ಫ್ರೆಂಡ್ಸು ಶ್ಯೂರಿಟಿ ಯಾರು ಕೊಡಬೇಕು. ಹೌದಾ? ಓಕೆ ಹೌದು. ಸರ್. ಇವಾಗ ಗಾಡಿ ಇರುವಂಥ ಸರ್ ಲೊಕೇಶನು? ಬೆಂಗಳೂರು ನಿಯರ್ ರಾಜ್ಕುಮಾರ್ ಸಮಾಧಿ ಲಗ್ಗೆರೆ, SLV ಕಾರ್ಲಿಂಗ್ಸ್ ಅಂತ. ಓಕೆ ಸರ್. ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆಯಾ? ಹೌದು ಸರ್, ಇದೆ ಸರ್. ಓಕೆ ಸರ್. ಅಪ್ಡೇಟ್ ಮಾಡಿರ್ತೀನಿ ನೋಡಿರಿ. ನಮ್ಮ ಕಡೆಯಿಂದ ಬಂದರೆ ಲೋನಲ್ಲಿ ಆದರೂ ಕೂಡ ನೆಗೆಶ್ಯಬಲ್ ಮಾಡಿಕೊಡಿ, ಫುಲ್ ಕ್ಯಾಶ್ಗಾದ್ರೂ ನೆಗೆಶ್ಯಬಲ್ ಮಾಡಿಕೊಡಿ ಸರ್ ಆದಷ್ಟು. ಮಾಡಿಕೊಡೋಣ ಸರ್. ಓಕೆ ಸರ್. ಥ್ಯಾಂಕ್ ಯು ಸರ್. ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆಯಾ? ಹಾಂ, ಇದೆ ಸರ್. ಓಕೆ. ಅಪ್ಡೇಟ್ ಮಾಡಿರ್ತೀನಿ, ನೋಡಿಕೊಡಿ ಸರ್. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು.